ಅನುದಿನ ಆಹಾರ ಮಾರ್ಚ್ 6 ಶುಕ್ರವಾರ. ಶ್ರೇಷ್ಠವಾದ ಪ್ರೀತಿ. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬ ಪದವನ್ನು ನಾವು ಓದುವಾಗ ಆ ಕಲ್ವಾರಿಯ ಆಳವಾದ ಪ್ರೀತಿಯನ್ನು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಕಾರಣ ಅಳತೆಗೆ ಮೀರಿದ ಪ್ರೀತಿಯಿಂದ ತುಂಬಿದವನಾಗಿ ನಮಗಾಗಿ ಆತನು ಮನುಷ್ಯನಾಗಿ ಬಂದು ಭಾರವಾದ ಶಿಲುಬೆಯನ್ನು ಹೊತ್ತನು ಮತ್ತು ತನ್ನ ಕಡೇ ರಕ್ತದ ಹನಿಯನ್ನೂ ಸಹ ನಮಗಾಗಿ ಸುರಿಸಿದನು. ಅದು ತ್ಯಾಗವುಳ್ಳ ಪ್ರೀತಿ, ಅಗಾಪಿ ಪ್ರೀತಿಯಾಗಿದೆ. ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರೀತಿಗಳ ಮೂಲವು ಕ್ರಿಸ್ತನೇ ಆಗಿದ್ದಾನೆ. ಆತನು ತನ್ನಲ್ಲಿರುವ ಪ್ರೀತಿಯ ನಿಮಿತ್ತ ಲೋಕವನ್ನು ಸೃಷ್ಟಿಸಿದನು ಮತ್ತು ತನ್ನ ಸೃಷ್ಟಿಯ ಒಳಗೆ ಆ ಪ್ರೀತಿಯನ್ನು ಇಟ್ಟನು. ಆಕಾಶದಲ್ಲಿರುವ ಪಕ್ಷಿಗಳು ತಮ್ಮ ಮರಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಅವುಗಳ ಹೃದಯದಲ್ಲಿ ದೇವರು ಪ್ರೀತಿಯನ್ನು ಇಟ್ಟನು. ಪ್ರಾಣಿಗಳು ಸಹ ತಮ್ಮ ಸಂತತಿಯನ್ನು ಕಾಪಾಡುವುದಕ್ಕಾಗಿ ತನ್ನ ಪ್ರೀತಿಯನ್ನು ಅವುಗಳಿಗೆ ನೀಡಿದನು. ವಿಶೇಷವಾಗಿ ಮನುಷ್ಯರನ್ನು ಇತರರನ್ನು ಆಶೀರ್ವದಿಸಲು, ಕುಟುಂಬ ಜೀವನವನ್ನು ಪೋಷಿಸಲು ದೇವರು ಮನುಷ್ಯನ ಹೃದಯದಲ್ಲಿ ತನ್ನ ಅಮೂಲ್ಯವಾದ ಪ್ರೀತಿಯನ್ನು ಇರಿಸಿದನು. ಯೇಸು ಕ್ರಿಸ್ತನು ಪ್ರೀತಿಗೆ ಪ್ರಾರಂಭವಾಗಿದ್ದಾರೆ. ಅಪೊಸ್ತಲನಾದ ಯೋಹಾನನು ಸಂತೋಷದಿಂದ ಹೀಗೆ ಹೇಳಿದ್ದಾರೆ: ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. 1 ಯೋಹಾನ 4ನೇ ಅಧ್ಯಾಯ 19ನೇ ವಚನ. ದೇವರು ಮೊದಲು ಯಾಕೆ ನಮ್ಮನ್ನು ಪ್ರೀತಿಸಿದರು? ನಾವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರೀತಿಯು ದೇವರ ಸ್ವಭಾವ ಎಂಬ ಸತ್ಯ ಮಾತ್ರ ನಮಗೆ ಗೊತ್ತಿದೆ. ಒಮ್ಮೆ ಒಬ್ಬ ದೈವ ಭಕ್ತನಾದ ವಿಶ್ವಾಸಿಯು ದೇವರ ಪ್ರೀತಿಯ ಕುರಿತು ಆಳವಾಗಿ ಧ್ಯಾನವನ್ನು ಮಾಡಿ ಆ ಪ್ರೀತಿಯ ವರ್ಣನೆಯ ಕುರಿತು ಒಂದು ಹಾಡನ್ನು ರಚಿಸಿದನು. ಅದರಲ್ಲಿ ಆತನು ಹೀಗೆ ತಿಳಿಸಿದ್ದಾನೆ: ಇಡೀ ಆಕಾಶವನ್ನು ಕಾಗದವನ್ನಾಗಿ ಮಾರ್ಪಡಿಸಿಕೊಂಡು, ಇಡೀ ಸಮುದ್ರದ ನೀರನ್ನು ಶಾಯಿಯಾಗಿ ಬದಲಾಯಿಸಿಕೊಂಡು, ಪ್ರಪಂಚದಲ್ಲಿರುವ ಎಲ್ಲ ಗಿಡ ಮರಗಳನ್ನು ಲೇಖನಿಯಾಗಿ ಬದಲಾಯಿಸಿಕೊಂಡು, ಶಾಯಿಯಲ್ಲಿ ಅದ್ದಿ ದೇವರ ಪ್ರೀತಿಯ ಕುರಿತು ಬರೆದರೂ ಸಂಪೂರ್ಣವಾಗಿ ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಪ್ರೀತಿಯು ತುಂಬ ಆಳವಾಗಿದೆ, ಎತ್ತರವಾಗಿದೆ, ಉದ್ದವಾಗಿದೆ ಹಾಗೂ ಅಗಲವಾಗಿದೆ. ಅಪೊಸ್ತಲನಾದ ಪೌಲನು ಈ ಶ್ರೇಷ್ಠವಾದ ಪ್ರೀತಿಯನ್ನು ತನ್ನ ಜೀವನದಲ್ಲಿ ಅನುಭವಿಸಿದನು ಮತ್ತು ಆತನು ಹೀಗೆ ಪ್ರಾರ್ಥಿಸಿದನು: ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಮಟ್ಟಿಗೆ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಪ್ರವಾದಿಯಾದ ಯೆಶಾಯನು ದೇವರ ಶ್ರೇಷ್ಠತೆ ಹಾಗೂ ಮನುಷ್ಯರ ಅಮುಖ್ಯ ಸ್ಥಿತಿಯನ್ನು ಹೋಲಿಕೆ ಮಾಡುತ್ತಾ ಹೀಗೆ ಬರೆದಿದ್ದಾರೆ: ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತಾರೆ. ಇಗೋ, ದ್ವೀಪಗಳನ್ನು ಅನುರೇನುನಂತೆ ಎತ್ತುತ್ತಾನೆ. ಯೆಶಾಯ 40:15. ಪ್ರಿಯ ದೇವರ ಮಕ್ಕಳೇ, ಧೂಳಿಗೆ ಸಮಾನನಾದ ಸಾಮಾನ್ಯ ಮನುಷ್ಯನನ್ನು ದೇವರು ಪ್ರೀತಿಸುವುದಾದರೆ ಇಡೀ ಮಾನವ ಕುಲವನ್ನು ಆತನು ಇನ್ನೂ ಎಷ್ಟು ಹೆಚ್ಚಾಗಿ ಪ್ರೀತಿಸುವನು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೇಸು ತಾನು ಈ ಲೋಕವನ್ನು ಬಿಟ್ಟು
ತನ್ನ ತಂದೆ ಬಳಿಗೆ ಹೋಗುವ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಯೋಹಾನ 13:1. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಾಂಡ 1 ಮತ್ತು 2 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1-31. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.